ನವಲಗುಂದದಲ್ಲಿ 24x7 ನೀರು ಪೂರೈಕೆ ಯೋಜನೆ ಹೆಸರಿನಲ್ಲಿ ಹಗಲು ದರೋಡೆ. ಪುರಸಭೆಗೆ ಬೀಗ ಹಾಕಿ ಪ್ರತಿಭಟಿಸುವ ಎಚ್ಚರಿಕೆ. ಹೌದು, ಇಂತಹದ್ದೊಂದು ಗಂಭೀರ ಆರೋಪ ಮಾಡಿ ಈಗ ನವಲಗುಂದ ಪಟ್ಟಣದ ಜನ ಉಗ್ರ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ನವಲಗುಂದ ಪಟ್ಟಣದಲ್ಲಿ ಸಾರ್ವಜನಿಕರ ಹಿತ ಕಾಯಬೇಕಾದ 24x7 ನೀರು ಪೂರೈಕೆ ಯೋಜನೆ ಈಗ ಸಂಪೂರ್ಣ ವಿಫಲವಾಗಿದೆ. ಇದು ಸಾರ್ವಜನಿಕರ ಸೇವೆಗಾಗಿದೆಯೋ ಅಥವಾ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ಜೇಬು ತುಂಬಿಸುವ ಲೂಟಿ ಕೇಂದ್ರವಾಗಿದೆಯೋ ಎಂಬ ಅನುಮಾನ ಸಾರ್ವಜನಿಕರಲ್ಲಿ ಮೂಡಿದೆ. ಜನರಿಗೆ ನಿರಂತರ ನೀರಿನ ಭರವಸೆ ನೀಡಿ ಈಗ ಅವೈಜ್ಞಾನಿಕ ಹಾಗೂ ದೋಷಪೂರಿತ ಮೀಟರ್ಗಳ ಮೂಲಕ ಸಾರ್ವಜನಿಕರ ರಕ್ತ ಹೀರುವ ಕೆಲಸ ನಿರಂತರವಾಗಿ ನಡೆದಿದೆ ಎಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಎಷ್ಟು ಬಿಲ್ ಬಂದೈತ್ರಿ? ವರ್ಷಕ್ಕೆ ಎಷ್ಟು ಕಟ್ತಿದ್ರಿ ಮೊದಲ? ಈಗ ತಿಂಗಳಿಗೆ ಎಷ್ಟು ಬರಾಗೈತ್ರಿ? ಅಲ್ಲ, ಈಗ ತಿಂಗಳಿಗೆ ಎಷ್ಟು ಬರಾಗೈತಿ? ಅಲ್ಲ, ನಳ ಬರೋ ಡೈಲಿ ಬರ್ತಾವ? ನಮ್ಮ ಯಾವಾಗ ಬರ್ತಾವ? ಡೈಲಿ ಬರ್ತಾವ. ಎಷ್ಟು ತಾಸು ಬಿಡ್ತಾರೆ? ಎಷ್ಟು ತಾಸು ಬಿಡ್ತಾರೆ ನಳ? ನೋಡ್ರಿ ಯಪ್ಪ, ನಮಗ್ ಮಾತ್ರಪ್ಪ ಮೊದಲು ಇದ್ವಲ್ಲ ನಳ, ಅದ ನಳನ ಬೇಕ್ರಿ ನಮಗ. ಈಗಿನ ನಳ ಬ್ಯಾಡ್ರಿ ನಮ್ಗ ಯಪ್ಪ. ಬಿಲ್ ಸಾಕಷ್ಟು ಬರಾಕತ್ತೈತಿ. ನಾವು ಬಡಸೊಳೆ ಮಕ್ಕಳು, ನಮಗ ನೀಗೋಂಗಿಲ್ಲ. ಮೊದಲು ಯಾವ ರೀತಿ ಇತ್ತು ಅದ ರೀತಿನ ನಮಗೆ 8 ದಿನಕ್ಕೊಂದ್ಬಿಡು ಅಂತ ನಳನ ಇರ್ಲಿ ನಮ್ಗ. ಈ ನಳ ಬೇಡ ಯಪ್ಪ ತಂದೆ. ಈಗ ಬಿಲ್ ಎಷ್ಟು? ಬಿಲ್ ನೋಡ್ರಿ 1200 ಬಂದವ್ರಿ, 2000 ಬಂದವ್ರಿ, 800, 900. ಅದೇ ಒಂದ ತಿಂಗಳಿಗೆ ಎಷ್ಟು ರೊಕ್ಕ ಬರಾಕತ್ತೈತ್ರಿ. ವರ್ಷಕ್ಕೆ ಎಷ್ಟು ಕಟ್ತಿದ್ರಿ ಮೊದಲ? ವರ್ಷಕ್ಕೆ 1200 ಕಟ್ತಿದ್ವಿ. ಈಗ ಒಮ್ಮಕ್ಳು ತಿಂಗಳಿಗೆ ಇಟ್ಟು ಬರಾಕತ್ತೈತ್ರಿ. ಪ್ರತಿ ಮನೆಗೆ ತಿಂಗಳಿಗೆ 400 ರೂಪಾಯಿಯಿಂದ ಆರಂಭವಾಗಿ ಬರೋಬ್ಬರಿ 1500, 2000 ಹಾಗೂ 5000 ರೂಪಾಯಿಯವರೆಗೆ ನೀರಿನ ಬಿಲ್ ನೀಡಲಾಗ್ತಿದೆ. ಇದು ಸಾರ್ವಜನಿಕರ ಮೇಲಿನ ನೇರ ಹಗಲು ದರೋಡೆಯಾಗಿದೆ. ಯಾವುದೇ ಪೂರ್ವ ಮಾಹಿತಿ ಅಥವಾ ತರ್ಕವಿಲ್ಲದೆ ವಿಧಿಸಲಾಗಿರುವ ಈ ದುಬಾರಿ ಬಿಲ್ ವಸೂಲಾತಿಯನ್ನು ತಕ್ಷಣವೇ ತಡೆಹಿಡಿಯಬೇಕು ಎಂದು ಯುವ ಮುಖಂಡ ಬಾಬು ಹಳ್ಳದ್ ಹಾಗೂ ಸಾಮಾಜಿಕ ಕಾರ್ಯಕರ್ತ ಮಾಬುಸಾಬ್ ಯರಗುಪ್ಪಿ ನೇತೃತ್ವದಲ್ಲಿ ಧಾರವಾಡ ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರರ ಮೂಲಕ ಸುದೀರ್ಘ ದೂರು ಸಲ್ಲಿಸಲಾಗಿದೆ. ಈ ಯೋಜನೆಗೆ ಮಂಜೂರಾದ 48 ಕೋಟಿ ರೂಪಾಯಿ ಅನುದಾನದ ಬಳಕೆ ಹಾಗೂ ಮೀಟರ್ಗಳ ಗುಣಮಟ್ಟದ ಕುರಿತು ಉನ್ನತ ಮಟ್ಟದ ತಾಂತ್ರಿಕ ತನಿಖೆಯಾಗಬೇಕು. ತನಿಖೆ ಮುಗಿಯುವವರೆಗೆ ಸಾರ್ವಜನಿಕರು ಯಾವುದೇ ರೀತಿಯ ನೀರಿನ ಬಿಲ್ ಪಾವತಿಸುವುದಿಲ್ಲ. ಮನವಿ ತಲುಪಿದ 15 ದಿನಗಳ ಒಳಗಾಗಿ ಪುರಸಭೆಯವರು ಸೂಕ್ತ ಕ್ರಮ ಕೈಗೊಂಡು ದರ ಇಳಿಕೆ ಮಾಡದಿದ್ದರೆ ಪುರಸಭೆ ಕಚೇರಿಗೆ ಬೀಗ ಹಾಕಿ ಬೃಹತ್ ಹೋರಾಟ ಮಾಡಲಾಗುವುದೆಂದು ಯುವ ಮುಖಂಡ ಮೊಹಮ್ಮದ್ ಅಲಿ ಮಿರ್ಜಿ ಎಚ್ಚರಿಕೆ ನೀಡಿದ್ದಾರೆ. ಸ್ಪೆಷಲ್ ಬ್ಯೂರೋ, ನ್ಯೂಸ್ 18 ಕರ್ನಾಟಕ, ನವಲಗುಂದ.